ರೇಖಾ ಗುಪ್ತಾ ಅವ್ರ ಮೇಲೆ, ಮುಂದೆ ಪುಷ್ಕರ್ ಸಿಂಗ್ ಧಾಮಿ ಉತ್ತರಾಖಂಡದ CM ಅವ್ರ ಮೇಲೂ ಸಹಿತ ಇವತ್ತು ಅಲ್ಲಿಯ ನಿಸರ್ಗದ ಮೇಲೆ ಅಥವಾ ಮತ್ತೊಂದರ ಮೇಲೆ ಸಾಕಷ್ಟು ಅವು ವ್ಯವಹಾರಗಳು ಮಾಡಿದ್ದಾರೆ ಅನ್ನುವಂಥದ್ದು, ದುಡ್ಡು ಹಿಡಿದಕ್ಕೆಲ್ಲರೂ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಾವು ಕೊಂಡದಾಗ ಬರುವಂಥದ್ದು ಇನ್ನೊಬ್ಬ ಮನ್ಮನ್ಯ ಸುವೇಂದು ಅಧಿಕಾರಿ, ಇವ್ರ ಮೇಲೂ ಸ್ವತಃ ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ ಇದ್ದಾಗ ನಾರದಾ ಶಾರದಾ ಅನ್ನೋಂಥ ಕೇಸ್ನಲ್ಲಿ ದುಡ್ಡು ಎನಿಸುವಂಥ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕ್ಯಾಮ್ರಾ ಮುಂದೆ ಸಿಕ್ಕಂಥ ವ್ಯಕ್ತಿ ಈ ಆಸಾಂ ಮುಖ್ಯಮಂತ್ರಿ ಆಗಿರ್ಬೋದು ಸುವೇಂದು ಅಧಿಕಾರಿ, ಅವ್ರ ಬಗ್ಗೆಯೂ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಹೀಗೆ ಪ್ರತಿಯೊಂದು ಈ ಒಂದು ಇವರೇನು 11 ರಾಜ್ಯಗಳಿದ್ದಾವೆ, ಇನ್ನೂ ಇದ್ದಾವೆ ಆ ಮಾತು ಬೇರೆ, ಇವುಗಳ ಬಗ್ಗೆ ಎಲ್ಲ ಅಭ್ಯಾಸ ಮಾಡಿರುವಂಥ ಅನೇಕ ಪತ್ರಕರ್ತರು ಈ ದಿಶೆಯಲ್ಲಿ ಇವ್ರನ್ನ ಇವತ್ತು ಕೇವಲ ಈ ಭ್ರಷ್ಟಾಚಾರ ಮಾತ್ರ ಅಲ್ಲ, ಅಲ್ಲಿ ನೆಪೋಟಿಸಮ್ ಆಯಿತು, ಮತ್ತೇನಾಯಿತು, ಇಂದಿರಾ ಗಾಂಧಿಯವರ ಕಾಲದಲ್ಲಿ ಏನಾಗಿತ್ತು ಅದೇ ಪರಿಸ್ಥಿತಿ ಇವತ್ತು ರಿಪೀಟ್ ಆಗಲಿಕ್ಕತ್ತದಲ್ಲ. ಯಾಕಂದ್ರೆ ಇವರು ಇನ್ಕಾಂಪಿಟೆಂಟ್, ಆಡಳಿತ ಮಾಡೋದಕ್ಕೆ ಅರ್ಹತೆ ಇಲ್ಲದ ವ್ಯಕ್ತಿ ಅಂತೇಳಿ ಒಂದು ಆರೋಪಗಳಿದ್ದಾವೆ. ಯಾಕಂದ್ರೆ ಯಾರ್ಯಾರು ತಂದು CM ಮಾಡಿದ್ದಾರೆ ಇವರಲ್ಲಿ, ಆಡಳಿತ ಮಾಡಲಿಕ್ಕೆ ಬರಲಾರದಂಥವ್ರು, ತಾವು ಹೇಳಿದಂಗೆ ಕೇಳುವಂಥವ್ರು, ತಾವು ಹೇಳಿದಂಗೆ ಕೇಳುವಂಥ ಕೆಲಸವನ್ನು ಇಂದಿರಾ ಗಾಂಧೀಜಿಯವರಿಂದ ಮಾಡಿದ್ದಕ್ಕಾಗಿನ ಕೊನೆಗೆ ಒಂದು ಎಮರ್ಜೆನ್ಸಿ ಆಯಿತು. ಇವತ್ತು ಎಮರ್ಜೆನ್ಸಿ ಮೋದಿಯವರು ಟೀಕಾ ಮಾಡ್ತಾಯಿದ್ದಾರೆ. ಮುಂದೊಂದು ದಿನ ಇವರು ಟೀಕಾ ಆಗುವಂಥದ್ದು ಈ ಕಣ್ಣಿಗೆ ಕಾಣುವಂಥದ್ದು. ಇಲ್ಲೆಲ್ಲ ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ. ಸ್ವತಃ ಮೋದಿಯವರು ಅಂದಿದ್ದು ನಾನು ತಿನ್ನುವುದಿಲ್ಲ, ತಿನ್ನೋರು ಬಿಡ್ಕೊಳ್ಳೋದಿಲ್ಲ ಅನ್ನೋಂಥ ಮಾತನ್ನು ಮಾತಾಡಿದರು. ಆದರೆ ಇಲ್ಲಿ ಏನಾಗಿದೆ, ಎಲ್ಲರೂ ಇವರೇ ಭ್ರಷ್ಟರೇ ಸೇರಿದಾರಲ್ಲ ಅನ್ನುವಂಥ ಮಾತನ್ನು, ಅವ್ರು ಸ್ನಾನ ಮಾಡೋದಿಲ್ಲ ಅನ್ನೋ ಮಾತನ್ನು ಅನೇಕ ಸಲ ಮಾತಾಡಿದ್ದಾರೆ. ಅವರು ಆ ಕೊಳ್ಳಿದಾಗ ಒಂದೆರಡು ಮಾತು ಕೇಳ್ರಿ ಅವರು ಮಾತಾಡಿದ್ದೆ ನಮ್ಮ ಮೋದಿಯವರು. जिसने गरीब को लूटा है, जिसने देश को लूटा है, उसका हिसाब तो हो करके रहेगा. ಕೇಳಿದ್ರಲ್ಲ, ನಾನು ತಿನ್ಕೊಡೋದಿಲ್ಲ, ತಿನ್ನೋದು ಬಿಡೋದಿಲ್ಲ ಅನ್ನುವಂಥ ವ್ಯಕ್ತಿ, ನಾ ಕಾವಂಗ ನಾ ಕಾಣೆ ಧೂಂಗ ಅನ್ನುವಂಥ ವ್ಯಕ್ತಿ ಇವತ್ತೇನು ಮಾಡ್ತಾ ಇದ್ದಾರೆ, ಅವರ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತ, ಎಷ್ಟೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂದರೆ ಇವತ್ತು ದೊಡ್ಡ ರಾಷ್ಟ್ರಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಉತ್ತರ ಪ್ರದೇಶ್, ಬಿಹಾರ್, MP, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಹರಿಯಾಣ, ರಾಜಸ್ಥಾನ್, ದಿಲ್ಲಿ, ಉತ್ತರಾಖಂಡ, ವೆಸ್ಟ್ ಬೆಂಗಾಲ್, ಅದೇ ಕಾಲಕ್ಕೆ ಒಡಿಶಾ, ಇವೆಲ್ಲ ಕಡೆನೂ ನಾವು ನೋಡ್ತಾ, ಆಸಾಮ್, ಇವುಗಳನ್ನ ಸಹಿತ ನೋಡ್ತಾ ಇದ್ದೀವಿ. ಇನ್ನೂ ಅನೇಕ ರಾಜ್ಯಗಳು ಕಂಡು ಬರ್ತಾ ಇದೆ. ಇದಕ್ಕೆ ನಾಳೆ ಹೊಣೆಗಾರರು ಯಾರು ಅಂತ ಯಾರೂ ನಾಯಕನ ಬಿಳಿಗೊಂಡಿಲ್ಲ. ತಾವೇ ಒಬ್ಬರು ಮೋದಿ, ಇನ್ನೊಬ್ಬರು ಶಾ ಉಳಿದ ಕೆಲಸ ಮಾಡಿದಾರ. ಇಂದಿರಾ ಗಾಂಧಿಯವರು ಮಾಡಿ ತಪ್ಪು ಮಾಡಿದಾರ. ಭವಿಷ್ಯದಲ್ಲಿ BJPಯ ಅಥವಾ RSS ಸ್ಥಿತಿಗತಿ ಏನು